ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಗೆ ಪ್ರೋತ್ಸಾಹ ನೀಡಿ ಅಂತ ಕೇಳ್ತಾ, ಈ ದಿನ ಮುಖ್ಯವಾಗಿ ಮಾರ್ಚ್ 25ರಿಂದ ಶುಕ್ರಗ್ರಹದ ಬದಲಾವಣೆ. ಒಂದು ಮಾಸದ ಕಾಲ ಈ ಶುಕ್ರಗ್ರಹವು ಕಳತ್ರದಾತ ಅಂತ ಏನು ಕರಿತಾ ಇರ್ತೀವೋ, ಸಪ್ತಮ ದಾತ ಅಂತ ಏನು ಕೇಳ್ತಾ ಇರ್ತೀವಿ. ಅಂದರೆ ಶುಕ್ರ ಅಂದ್ರೇ ನಮ್ಮಲ್ಲಿ ಒಂದು ಆಕರ್ಷಣೀಯವಾಗಿರುವಂತಹ ಒಂದು ವ್ಯಕ್ತಿತ್ವಕ್ಕೆ, ಒಂದು ಸೌಂದರ್ಯಕ್ಕೆ ಮತ್ತು ನಮ್ಮಲ್ಲಿ ಅಡಗಿರುವಂತಹ ಸೃಜನಶೀಲತೆಗೆ, ಪ್ರೀತಿ ಪ್ರೇಮ ವ್ಯವಹಾರಗಳಿಗೆ, ಒಂದು ಲಕ್ಸುರಿ ಲೈಫ್ ಸ್ಟೈಲ್ಗೆ, ವಿಲಾಸಮಯ ಜೀವನವನ್ನು ಅನುಭವಿಸಬೇಕು, ಆನಂದಿಸಬೇಕು ಅನ್ನುವಂತಹ ವಿಷಯಗಳಿಗೆ, ಮತ್ತು ಈ ಪ್ರೀತಿ ಪ್ರೇಮ ವ್ಯವಹಾರಗಳು ವಿವಾಹಗಳು ನಡೆಯಬೇಕಂದ್ರೂ ಕೂಡ ಈ ಶುಕ್ರನ ಅನುಗ್ರಹ ನಮಗೆ ಇರಲೇಬೇಕಾಗಿರುತ್ತೆ. ಪ್ರಧಾನವಾಗಿ ಶುಕ್ರಗ್ರಹವು ರಾಕ್ಷಸ ಗುರು ಆಗಿರುವಂತಹ ಶುಕ್ರರು ನಮಗೆ ಒಂದು ವಿಲಾಸಮಯವಾಗಿರುವಂತಹ ಭೋಗ ಲಾಲಸೆಯಿಂದ ತುಂಬಿರುವಂತಹ ಜೀವನವನ್ನು ಅನುಗ್ರಹ ನೋಡಿ. ಯಾರಾದರೂ ಒಂದು ಅದ್ಭುತ ರೀತಿಯಲ್ಲಿ ಬೆಳವಣಿಗೆ ಅವರಲ್ಲಿ ಕಾಣ್ತಾ ಇದ್ದರೆ, ಮುಖದಲ್ಲಿ ಪ್ರಸ್ಫುಟವಾಗಿ ಆ ದೈವಕಳೆ ನಮಗೆ ಕಾಣಿಸ್ತಾ ಇದ್ರೆ, ಅಬ್ಬಾ ಏನಪ್ಪ ಶುಕ್ರ ಬಲ, ಶುಕ್ರನ ಯೋಗ ಅಂತ ಹೇಳ್ತಾ ಇರ್ತೀವಿ ಅಲ್ವಾ. ಸೊ ಆಗಿರೋದ್ರಿಂದ ಆ ಶುಕ್ರಗ್ರಹನು ದ್ವಾದಶ ರಾಶಿಗಳಿಗೆ ಈ ಬದಲಾಗಿರುವಂತಹ ಈ ಸಂದರ್ಭದಲ್ಲಿ ಯಾವ ರೀತಿ ಅನುಕೂಲ ಫಲಗಳನ್ನು ನೀಡ್ತಾ ಇರ್ತಾರೆ ಅನ್ನುವಂತಹ ವಿಷಯಗಳನ್ನು ನಾವು ಈ ವಿಡಿಯೋ ಮುಖಾಂತರ ಮಿಥುನ ರಾಶಿಯವರಿಗೆ ಕಳತ್ರಕಾರಕ ಸೌಖ್ಯವನ್ನು ನೀಡುವಂತಹ ಮತ್ತು ಈ ಸಪ್ತಮದಾತ ಆಗಿರುವಂತಹ ಶುಕ್ರ ಈ ಒಂದು ಮಾಸದ ಕಾಲ ಮೇಷರಾಶಿಯಲ್ಲಿ ಇರುತ್ತಾ, ದ್ವಾದಶ ರಾಶಿಗಳಲ್ಲಿ ಯಾವ ರಾಶಿಯಲ್ಲಿ ಯಾವ ಭಾವದಲ್ಲಿರುತ್ತೋ ಆ ಭಾವ ಫಲಗಳನ್ನು ನೀಡ್ತಾ ಇರ್ತಾರೆ. ಯಾರಿಗಾದ್ರೂ ವೈಯಕ್ತಿಕ ಜಾತಕದಿಂದ ಅಥವಾ ಗೋಚಾರದಲ್ಲಿ ನಾವು ನೋಡುವುದಾದರೆ, ತಮ್ಮ ಜನ್ಮರಾಶಿಯಿಂದ ರಾಶಿಯಲ್ಲಿ ಅಂದರೆ ಮೊದಲನೇ ಮನೆ ಸ್ವಭಾವ ಜೀವನ ವಿಧಾನವನ್ನು ತೋರಿಸುವಂತಹ ಪ್ರಥಮ ಲಗ್ನದಲ್ಲಿ, ಧನಕುಟುಂಬ ಸ್ಥಾನವಾಗಿರುವಂತಹ ದ್ವಿತೀಯ ಸ್ಥಾನದಲ್ಲಿ, ಮಾತೃಸ್ಥಾನವಾಗಿರುವಂತಹ ಚತುರ್ಥ ಸ್ಥಾನದಲ್ಲಿ, ಸಂತಾನ ಸ್ಥಾನವಾಗಿರುವಂತಹ ಪಂಚಮದಲ್ಲಿ, ಅಷ್ಟಮದಲ್ಲಿ, ಭಾಗ್ಯದಲ್ಲಿ, ಏಕಾದಶದಲ್ಲಿ ಇದ್ದರೆ ಅದ್ಭುತವಾಗಿರುವಂತಹ ಫಲಗಳನ್ನು ಶುಕ್ರಗ್ರಹವು ಸ್ವಾಭಾವಿಕವಾಗಿ ನೀಡುತ್ತಾ ಇರುತ್ತೆ. ಈಗ ಮಿಥುನ ರಾಶಿಯವರಿಗೆ ಈ ಮಾಸದಲ್ಲಿ ಪರ್ಟಿಕ್ಯುಲರ್ ಆಗಿ ಅಂದರೆ ಮಾರ್ಚ್ 25ರಿಂದ ಈ ಮಿಥುನ ರಾಶಿಯವರಿಗೆ ಲಾಭಸ್ಥಾನದಲ್ಲಿ ಏಕಾದಶದಲ್ಲಿ ಯಾವುದೇ ಗ್ರಹ ಇದ್ದರೂ ಕೂಡ ಲಾಭದ ಫಲಗಳನ್ನು ಕೊಡ್ತಾ ಇರುತ್ತೆ, ಲಾಭವನ್ನು ನೀಡ್ತಾ ಇರುತ್ತೆ. ಲಾಭಸ್ಥಾನದಲ್ಲಿ ಮಿಥುನ ರಾಶಿಯವರಿಗೆ ಶುಕ್ರಗ್ರಹವು ಮಾರ್ಚ್ 25ರಿಂದ ಆಲ್ಮೋಸ್ಟ್ ಒಂದು ತಿಂಗಳ ಕಾಲ ನಿಮಗೆ ನೀವು ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳಲ್ಲಿ, ನೀವು ಆಯ್ಕೆ ಮಾಡಿಕೊಂಡಿರುವಂತಹ ಕ್ಷೇತ್ರಗಳಲ್ಲಿ, ನೀವು ಮಾಡ್ತಾ ಇರುವಂತಹ ಈ ಕೆಲವೊಂದು ಮುಖ್ಯವಾಗಿರುವಂತಹ ಪ್ರಯತ್ನಗಳಲ್ಲಿ ಅಧಿಕ ಲಾಭಗಳನ್ನು ಪಡೆಯೋದಕ್ಕೆ, ನೀವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಅತಿ ಹೆಚ್ಚು ಫಲಗಳನ್ನು ನೀಡೋದಕ್ಕೆ ಶುಕ್ರನ ಅನುಗ್ರಹ ಅನ್ನೋದು ಮುಖ್ಯವಾಗಿ ಈ ಸಂದರ್ಭದಲ್ಲಿ ಮಿಥುನ ರಾಶಿಯವರಿಗೆ ಅತ್ಯಂತ ಯೋಗಕಾರಕನಾಗಿ ಲಾಭಸ್ಥಾನದಲ್ಲಿ ಅದ್ಭುತ ರೀತಿಯಲ್ಲಿ ಫಲಗಳನ್ನು ನೀಡ್ತಾ ಇರುತ್ತೆ. ಆ ರೀತಿ ಅವಕಾಶಗಳು ಬರ್ತಾ ಇರುತ್ತೆ. ಈ ರೀತಿ ಶುಭ ವಿಷಯಗಳೆಲ್ಲವೂ ಕೂಡ ಶುಭ ವಿಷಯಗಳು, ಶುಭ ಕಾರ್ಯಗಳ ಬಗ್ಗೆ ಮಾತಾಡೋದು, ಶುಭ ಕಾರ್ಯಗಳ ಬಗ್ಗೆ ಬೇಕಾಗಿರುವಂತಹ ಕೆಲವೊಂದು ಪ್ರಯತ್ನಗಳು, ಶುಭ ಕಾರ್ಯಗಳಿಗೆ ಬೇಕಾಗಿರುವಂತಹ ಕೆಲವೊಂದು ಸನ್ನದ್ಧತೆಗಳು, ಪ್ರಿಪರೇಷನ್ಸ್ ಎಲ್ಲವೂ ಕೂಡ ಮಾಡ್ಕೊಳ್ಳೋದಕ್ಕೆ ಮಿಥುನ ರಾಶಿಯವರಿಗೆ ಲಾಭಸ್ಥಾನದಲ್ಲಿರುವಂತಹ ಶುಕ್ರ ಈ ಶುಭ ವಿಷಯಗಳನ್ನು ಶುಭಕಾರಕನಾಗಿ ಅತ್ಯಂತ ಶುಭ ಫಲಗಳನ್ನು ನೀಡ್ತಾ ಇರ್ತಾರೆ. ಈಗ ಈ ಸಂದರ್ಭದಲ್ಲಿ ನಿಮ್ಮ ಕುಟುಂಬದಲ್ಲಿ ಕುಟುಂಬ ಸೌಖ್ಯ ಅಂತ ಹೇಳ್ತಾರೆ. ಅಂದರೆ ಕುಟುಂಬ ಸದಸ್ಯರ ನಡುವೆ ಒಂದು ರೀತಿ ಅದ್ಭುತ ರೀತಿಯಲ್ಲಿ ಒಂದು ಹೊಂದಾಣಿಕೆ, ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳುವಂಥ ವಿಷಯಗಳಲ್ಲಾಗಿರ್ಬೋದು, ಆ ಕುಟುಂಬ ಸದಸ್ಯರ ಮಧ್ಯೆ ಇರುವಂತಹ ಯಾವುದೇ ಸ್ವಾರ್ಥವಿಲ್ಲದಿರುವಂತಹ ಒಂದು ಅದ್ಭುತವಾಗಿರುವಂತಹ ಹೊಂದಾಣಿಕೆ, ವ್ಯಕ್ತಿಗಳ ಮಧ್ಯೆ ಈ ಕೆಲವೊಂದು ಶುಭ ಕಾರ್ಯಗಳ ಬಗ್ಗೆ ಮಾತಾಡುವಂಥ ಸಂದರ್ಭಗಳಲ್ಲಿ ಎಲ್ಲರೂ ಕೂಡ ಊಟ ಮಾಡುವಂಥ ಸಂದರ್ಭಗಳು ಬರಬಹುದು, ಎಲ್ಲರೂ ಕೂಡ ಒಂದಾಗಿ ನಿರ್ಧಾರಗಳು ತಗೊಳ್ಳುವಂತಹ ಸಂದರ್ಭಗಳು ಬರಬಹುದು.
ಅದು ಅಕ್ಕ ಅಕ್ಕ ತಂಗಿಯರ ಮಧ್ಯೆ ಆಗಿರಬಹುದು, ಅಣ್ಣ ತಮ್ಮಂದರ ಮಧ್ಯೆ ಆಗಿರಬಹುದು, ವೈವಾಹಿಕ ಜೀವನದಲ್ಲಿ ಸತಿ ಪತಿಯರ ಮಧ್ಯೆ ಆಗಿರಬಹುದು. ಮತ್ತು ಈ ಬಾಂಡಿಂಗ್ ಏನಿರುತ್ತೋ, ಅನುಬಂಧ ರಿಲೇಷನ್ಶಿಪ್ ಏನಿರುತ್ತೋ ತುಂಬ ಸದೃಢವಾಗಿರುತ್ತೆ. ಹಿಂದಿನ ದಿನಗಳಲ್ಲಿ ಏನೋ ನಡೆದಿರಬಹುದು, ಮಾತು ಅಪಾರ್ಥಗಳು, ಒಂದು ಮಾತು ಬಂದಿರುತ್ತೆ ಹೋಗಿರುತ್ತೆ. ಆದರೆ ಈ ಸಂದರ್ಭದಲ್ಲಿ ಲಾಭಸ್ಥಾನದಲ್ಲಿ ಶುಕ್ರ ಇರುವುದರಿಂದ ಮಿಥುನ ರಾಶಿಯವರಿಗೆ ನಿಮ್ಮ ಅನುಬಂಧ ಅಂತ ಹೇಳ್ತೀವಿ, ಆ ರಿಲೇಷನ್ಶಿಪ್ಪಲ್ಲಿ ಒಂದು ಸದೃಢತೆ, ಒಂದು ಸ್ಟ್ರಾಂಗ್ನೆಸ್ ಅನ್ನೋದನ್ನು ನೀವು ಕಾಣಬಹುದು. ಇನ್ನು ಕೆಲವೊಂದು ಪ್ರಯತ್ನಗಳು, ಕೆಲವೊಂದು ಶುಭ ವಿಷಯಗಳು, ಶುಭ ಕಾರ್ಯಗಳು ಮಾಡುವಂಥ ವಿಷಯಗಳಲ್ಲಿ ನಿಮ್ಮ ಬಂಧು ಮಿತ್ರರ, ಆಪ್ತರ ಸಹಕಾರ, ಸ್ನೇಹಿತರ ಸಹಕಾರ, ಅವರೇ ಮುಂದೆ ನಿಂತು ಎಲ್ಲ ರೀತಿಯಲ್ಲಿ ನಿಮಗೆ ಸಹಕಾರ ನೀಡುವಂಥದ್ದು, ಎಲ್ಲ ರೀತಿಯಲ್ಲಿ ನಿಮಗೆ ಕೆಲವೊಂದು ವಿಶೇಷವಾಗಿ ಕೆಲವೊಂದು ವಿಷಯಗಳಲ್ಲಿ ಪ್ರಯತ್ನಗಳನ್ನು ಮುಂದಕ್ಕೆ ತಗೊಳ್ಳೋದಕ್ಕೆ ಅವರು ಕೂಡ ಕೈ ಜೋಡಿಸೋದು, ಒಂದು ರೀತಿ ಮನಸ್ಸಿಗೆ ಇಷ್ಟು ಜನ ನಮ್ಮ ಮೇಲೆ ಇಷ್ಟು ಪ್ರೀತಿ ಇಟ್ಕೊಂಡಿದ್ದೀರಾ ಅನ್ನೋಂತಹ ವಿಷಯಗಳ ನಿಮ್ಮಲ್ಲಿ ಸಾಕಷ್ಟು ಸಂತೋಷವನ್ನು ಮೂಡಿಸುತ್ತೆ. ಇನ್ನು ಕೆಲವೊಂದು ವ್ಯಕ್ತಿಗಳಿಗೆ ಈ ಮಾಸ ಲಾಭಸ್ಥಾನದಲ್ಲಿ ಶುಕ್ರ ಅಂದರೆ ಒಂದು ವಿಲಾಸಮಯವಾಗಿರುವಂತಹ ಜೀವನ, ಡಿನ್ನರ್ ಪಾರ್ಟಿಗಳಾಗಿರ್ಬೋದು, ನೀವು ಮಾಡಿರುವಂತಹ ಕೆಲವೊಂದು ಮೃಷ್ಟಾನ್ನ ಭೋಜನಗಳಾಗಿರ್ಬೋದು, ಎಲ್ಲರೂ ಕೂಡಿ ಮಾಡುವಂತಹ ಫಂಕ್ಷನ್ಸ್ ಆಗಿರ್ಬೋದು, ಸಮಾರಂಭಗಳಾಗಿರ್ಬೋದು, ಲಕ್ಸುರಿ ಲೈಫ್ ಸ್ಟೈಲ್ ಲೀಡ್ ಮಾಡೋದಕ್ಕೆ ತುಂಬ ಅನುಕೂಲವಾಗಿರುತ್ತೆ. ಹೊಸದಾಗಿ ಯಾವುದಾದ್ರೂ ಮದುವೆ ನಿಶ್ಚಯವಾಗಿರುವಂಥ ಸಂದರ್ಭಗಳಲ್ಲಿ ಹೊಸ ಬಂಧು ಮಿತ್ರರ ಆಗಮನ, ಈ ರೀತಿ ಬರುವಂತಹ ಹೋಗುವಂತಹ ವ್ಯಕ್ತಿಗಳಿಂದ ಒಂದು ರೀತಿ ಹಬ್ಬದ ವಾತಾವರಣ ನಿಮ್ಮ ಮನೆಗಳಲ್ಲಿ ಗೂಡು ಕಟ್ಕೊಂಡಿರುತ್ತೆ. ಈ ಮಾಸದಲ್ಲಿ ಆಕಸ್ಮಿಕವಾಗಿ ಕೆಲವೊಂದು ವಿಷಯಗಳಿಂದ ಧನ ಸಂಚಾರದ ಮನಿ ಫ್ಲೋ ಅನ್ನೋದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲಾದರೂ ಸ್ಟಕ್ ಆಗಿರುತ್ತೆ, ಅಥವಾ ಆಕಸ್ಮಿಕವಾಗಿ ಯಾವಾಗಲೂ ಬರಬೇಕಾಗಿರುವಂತಹ ಹಣಕಾಸಿನ ನೆರವು ನಿಮಗೆ ಇರುತ್ತೆ. ಕುಟುಂಬದಲ್ಲಿ ಸಂತೋಷವು ಉಂಟಾಗುತ್ತೆ. ಇನ್ನು ವ್ಯಾಪಾರಗಳಲ್ಲಿ ಮಾಡಿರುವಂತಹ ವ್ಯಾಪಾರಸ್ಥರಿಗೆ ವರ್ತಕರಿಗೆ ಅನುಕೂಲವಾಗಿರುವಂತಹ ಅಭಿವೃದ್ಧಿಯನ್ನು ನೀವು ಕಾಣಬಹುದು. ನೀವು ಮಾಡುವಂತಹ ಹೊಸ ಪ್ರಯತ್ನಗಳೇನಿರುತ್ತೋ ಕೂಡ ಅವು ಕೂಡ ಫಲಕಾರಿಯಾಗುವುದು. ಮುಖ್ಯವಾಗಿ ಶುಕ್ರ ಅಂದ್ರೇ ಸ್ತ್ರೀ ಗ್ರಹ ಅಂತ ಹೇಳ್ತೀವಿ. ಶುಕ್ರ ಲಾಭಸ್ಥಾನದಲ್ಲಿ ಇದ್ದಾರೆ ಜಾತಕನಿಗೆ, ಅದು ಮಿಥುನ ರಾಶಿಯವರ ಪುರುಷರಿಗೆ ಮುಖ್ಯವಾಗಿ ನಿಮ್ಮ ತಾಯಿಯಿಂದಾಗಿರಬಹುದು, ನಿಮ್ಮ ಜೀವನ ಸಂಗಾತಿಯಿಂದಾಗಿರಬಹುದು, ಆರ್ಥಿಕವಾಗಿ ನೆರವನ್ನು ಪಡೆಯೋದಕ್ಕೆ, ಅಥವಾ ನಿಮ್ಮ ಅತ್ತೆಯವರ ಕಡೆಯಿಂದ ಆಗಿರಬಹುದು. ಕೆಲವೊಂದು ಪ್ರಯತ್ನಗಳಿಗೆ ನಾವು ಕೂಡ ನಿಮಗೆ ಹೆಲ್ಪ್ ಮಾಡ್ತೀವಿ ಅಂತ ಅವರಿಗೆ ಆಗಿರೋಷ್ಟು ಸಹಾಯವನ್ನು ಪಡೆಯೋದಕ್ಕೆ, ಅದು ಹಣಕಾಸಿನ ನೆರವಾಗಿರ್ಬೋದು, ಮಾತಿನ ಸಹಾಯವಾಗಿರ್ಬೋದು, ಕೆಲವೊಂದು ವ್ಯವಸ್ಥೆ ಮಾಡಿಕೊಳ್ಳುವಂತಹ ವಿಷಯಗಳಾಗಿರ್ಬೋದು. ಎಲ್ಲ ರೀತಿಯಲ್ಲಿ ಸ್ತ್ರೀ ಮುಖಾಂತರ ನಿಮಗೆ ಕೆಲವೊಂದು ವಿಷಯಗಳು ಅನುಕೂಲವಾಗಿರುತ್ತೆ. ತುಂಬ ದಿನಗಳಿಂದ ಕೆಲವೊಂದು ಈ ವಿವಾದಗಳು ಏನಾದರೂ ಇದ್ದರೆ, ಅದು ಕೋರ್ಟು ಕೇಸು ವ್ಯವಹಾರಗಳು, ತುಂಬ ಹಿಯರಿಂಗ್ಸ್ ಆಗ್ತಾ ಇರುತ್ತೆ, ಪೋಸ್ಟ್ಪೋನ್ ಆಗ್ತಾ ಇರುತ್ತೆ, ಅದು ತುಂಬ ಅಪೋಸಿಟ್ ಪಾರ್ಟಿಯವರು ನಿಮ್ಮನ್ನು ಗೆಲ್ಲಬೇಕು ಅಂತ ಸಾಕಷ್ಟು ಪ್ರಯತ್ನಗಳು ಮಾಡ್ತಾ ಇದ್ರೂ ಕೂಡ ಇನ್ ಕೇಸ್ ಈ ಟೈಮಲ್ಲಿ ಏನಾದರೂ ಅದು ಫೈನಲ್ ಜಡ್ಜ್ಮೆಂಟ್ಗೆ ಬಂತು ಅನ್ನುವಂತಹ ಸಂದರ್ಭಗಳಲ್ಲಿ ಕೋರ್ಟ್ ಕೇಸ್ ವ್ಯವಹಾರಗಳಲ್ಲಿ ನಿಮಗೆ ಅನುಕೂಲವಾಗುವುದಕ್ಕೆ ಅವಕಾಶಗಳನ್ನೋದು, ಅನುಕೂಲವಾಗುವಂತಹ ವಿಷಯಗಳನ್ನೋದು, ನಿಮ್ಮದೇ ಗೆಲುವಾಗುವಂತಹ ಸಂದರ್ಭಗಳನ್ನೋದು ಈ ಸಂದರ್ಭದಲ್ಲಿ ಗೋಚಾರವಾಗಿದೆ. ಇದು ಕೇವಲ ಗೋಚಾರ ಫಲಗಳು. ಅದು ವೈಯಕ್ತಿಕ ಜಾತಕದಲ್ಲಿ ಎಗೈನ್ ನಿಮ್ಮ ಈಗ ನಡೀತಾ ಇರುವಂತಹ ದಶೆ, ಅಂತರ್ದಶೆ, ಅಥವಾ ಏನಾದರೂ ಸಣ್ಣ ಪುಟ್ಟ ದೋಷಗಳು, ಪರಿಹಾರ ಇತ್ಯಾದಿ ವಿಷಯಗಳಿಗೆ ನೀವು ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೋಬೇಕಾಗಿರುತ್ತೆ. ಇನ್ನು ಪ್ರಮುಖವಾಗಿ ನಾವು ನೋಡುವುದಾದರೆ ಈ ಫಾರ್ಮಾಸ್ಯೂಟಿಕಲ್ಸ್, ಔಷಧಿಗಳ ತಯಾರಿ, ಔಷಧಿಗಳ ಮಾರಾಟ ಮತ್ತು ರಾಸಾಯನಿಕ ಸಂಬಂಧಪಟ್ಟಿರುವಂತಹ ವಿಷಯಗಳಾಗಿರ್ಬೋದು, ಮೆಡಿಕಲ್ ಫೀಲ್ಡಿಗೆ ಸಂಬಂಧಪಟ್ಟಿರುವಂತಹ ಕ್ಷೇತ್ರಗಳಲ್ಲಿ ವ್ಯಾಪಾರಗಳನ್ನು ಮಾಡುವಂತಹ ವ್ಯಕ್ತಿಗಳಾಗಿರ್ಬೋದು, ರಿಯಲ್ ಎಸ್ಟೇಟು, ಭೂಮಿ ವ್ಯವಹಾರಗಳು ಮಾಡುವಂತಹ ವಿಷಯಗಳಾಗಿರ್ಬೋದು, ಸೌಂದರ್ಯ ಸಾಧನಗಳಾಗಿರುವಂತಹ ಕಾಸ್ಮೆಟಿಕ್ಸ್, ಫ್ಯಾನ್ಸಿ ಸ್ಟೋರ್ಸ್ ವ್ಯಾಪಾರವನ್ನು ಆಯ್ಕೆ ಮಾಡಿಕೊಂಡಿರುವಂತಹ ವ್ಯಕ್ತಿಗಳಾಗಿರ್ಬೋದು, ಮತ್ತು ಅಲಂಕಾರಕ್ಕೆ ಈ ಜ್ಯುವೆಲರಿ ಆಭರಣಗಳನ್ನು, ಇದು ಕೃತಕವಾಗಿರುವಂತಹ ಆಭರಣಗಳಾಗಿರ್ಬೋದು, ಸ್ವರ್ಣಾಭರಣಗಳಾಗಿರ್ಬೋದು, ಈ ರೀತಿ ಬೆಳ್ಳಿ ಬಂಗಾರ ವರ್ತಕರಿಗಾಗಿರಬಹುದು, ಮತ್ತು ಮನೆಗೆ ಇಂಟೀರಿಯರ್ ಡೆಕೋರೇಷನ್, ಇಂಟೀರಿಯರ್ಗೆ ಸಂಬಂಧಪಟ್ಟಿರುವಂತಹ ಗೃಹೋಪಕರಣಗಳನ್ನು ಮಾರಾಟ ಮಾಡುವಂತಹ ವ್ಯಕ್ತಿಗಳಾಗಿರಬಹುದು. ಈ
ಪರ್ಟಿಕ್ಯುಲರ್ ಆಗಿ ಅಂದರೆ ಸ್ವಲ್ಪ ಅಂದವಾಗಿ ಅಂದ್ರೆ ಸೌಂದರ್ಯವಾಗಿ ಅದನ್ನು ವಸ್ತುಗಳಾಗಿರ್ಬೋದು, ಕೆಲವೊಂದು ಸಾಧನಗಳು, ಈ ರೀತಿ ವಿಷಯಗಳಲ್ಲಿ ವ್ಯಾಪಾರವನ್ನು ಇಟ್ಕೊಂಡು ಆ ಕ್ಷೇತ್ರಗಳಲ್ಲಿ ತಮ್ಮ ಅದೃಷ್ಟವನ್ನು ಅಥವಾ ತಾವು ಅಂದ್ಕೊಂಡಿರುವಂತಹ ಫಲಗಳನ್ನು ನಿರೀಕ್ಷೆ ಮಾಡ್ತಾ ಇರುವಂತಹ ಮಿಥುನ ರಾಶಿ ಜಾತಕರಿಗೆ ಗೋಚಾರದಿಂದ ನೋಡುವಾಗ ಇದೊಂದು ರೀತಿ ಅದ್ಭುತವಾಗಿರುವಂತಹ ಅವಧಿ. ಅದಕ್ಕೆ ಶುಕ್ರ ಗ್ರಹ ಅನುಕೂಲ ಇದ್ದರೆ ತುಂಬ ದಿನಗಳಿಂದ ನೀವು ಪಡ್ತಾ ಇರುವಂತಹ ಕಷ್ಟಕ್ಕೆ ಅದ್ಭುತ ರೀತಿಯಲ್ಲಿ ಫಲಗಳನ್ನು ಕೊಡುವಂತಹ ಶಕ್ತಿ ಇರುತ್ತೆ. ಅದಕ್ಕೆ ಮಾಡಬೇಕಾಗಿರೋದು ಶುಕ್ರನ ಆ್ಯಕ್ಟಿವೇಟ್ ಮಾಡಬೇಕು. ಶುಕ್ರನ ಅನುಗ್ರಹಕ್ಕೋಸ್ಕರ ಪರಿಹಾರಗಳು ಮಾಡಬೇಕು. ಏನು ಮಾಡಬೇಕು? ಬಿಳಿ ಅಂದರೆ ಶುಕ್ರವಾರದಂದು ಬಿಳಿ ವರ್ಣದಲ್ಲಿರುವಂತಹ ವಸ್ತುಗಳಾಗಿರ್ಬೋದು, ಪದಾರ್ಥಗಳಾಗಿರ್ಬೋದು, ಅಕ್ಕಿ, ಮೊಸರು, ಹಾಲು ಮತ್ತು ಬಿಳಿ ವಸ್ತ್ರ ಇತ್ಯಾದಿ ವಿಷಯಗಳನ್ನು ದಾನವಾಗಿ ನೀಡುವುದರಿಂದ ಶ್ರೀ ಮಹಾಲಕ್ಷ್ಮೀ ದೇವಿಯವರ ಪ್ರತಿನಿತ್ಯವೂ ಕೂಡ ಶ್ರೀ ಮಹಾಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆಯೋದಕ್ಕೆ ಶ್ರೀ ಮಹಾಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿಯನ್ನು ಪಠನೆ ಮಾಡೋದರಿಂದ ಶುಕ್ರಗ್ರಹನ ಅನುಗ್ರಹವು ಆಶೀರ್ವಾದವು ಪಡೆಯಬಹುದು ಅಂತ ಹೇಳ್ತಾ ಆ ಶ್ರೀ ತಾಯಿ ಮಹಾಲಕ್ಷ್ಮಿಯ ಶ್ರೀಮನ್ನಾರಾಯಣರ ಆಶೀರ್ವಾದ ಸದಾ ತಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀ